ನಮಸ್ಕಾರ ಕರುನಾಡು, ಎಲ್ರಿಗೂ ಶುಭೋದಯ. ನಾನು ಇವತ್ತು ನನ್ನ ವ್ಲಾಗ್ನ ನನ್ನ ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ನಿಧಾನಕ್ಕೆ ಓಡಿಸ್ತಾ ಇದ್ದೀನಿ ರೋಡ್ ನೋಡಿಕೊಂಡೆ. ನಾವು ಇವತ್ತು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಒಂದು ಫಂಕ್ಷನ್ ಇದೆ, ಅದ್ರ ಅಟೆಂಡ್ ಮಾಡಬೇಕು ಅಂತ ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಇಷ್ಟು ದಿನ ನಮ್ಮ ಚಿತ್ರದುರ್ಗ ವ್ಲಾಗ್ ಆಗಿರ್ಬೋದು, ಮಂತ್ರಾಲಯದ ವ್ಲಾಗ್ ಆಗಿರ್ಬೋದು ಎಲ್ಲ ನೋಡಿದ್ದೀರಾ. ಸೊ ಅದಾದ ನಂತರ ಮತ್ತೆ ಇವಾಗ ನಾವು ಮಾಡ್ತಾ ಇರೋದು ಹುಬ್ಳಿ ಹೋಗೋ ವ್ಲಾಗು. 1 ಸೆಕೆಂಡ್ ಅಪ್ಪಿಟ್ಕೋ. ಎಸ್, ಇದು ಬೆಸ್ಟ್ ಇದು, ಹೌದಿಲ್ಲ? ಸೊ ಹುಬ್ಳಿಗೆ ಹೋಗೋ ವ್ಲಾಗ್ ಮಾಡ್ತಾ ಇದ್ದೀವಿ. ನಾವು ಕಾರ್ ತೊಗೊಂಡಿದ್ದು 11ನೇ ತಾರೀಕು ಅಕ್ಟೋಬರು. ಇವತ್ತು ಆಲ್ಮೋಸ್ಟ್ 18ನೇ ತಾರೀಕು. ಬಟ್ ಏನು ವಿಪರ್ಯಾಸ ಚೆನ್ನಾಗಿದೆ ನೋಡಿ ಅಂದರೆ, ಒಂದೇ ಒಂದು ಶನಿವಾರನೂ ಕೂಡ ನಾವು ಮನೇಲಿ ಕೂತಿದ್ದಿಲ್ಲ. ಬರೀ ಟ್ರಿಪ್ ಆಗಿಬಿಟ್ಟಿದೆ. ಪ್ರತಿ ವಾರ ಬಂತ ತಿರ್ಗಾಡು. ಪ್ಲ್ಯಾಂಡ್ ಅಲ್ಲ, ಎಲ್ಲ ಸಮ್ ಆಫ್ ದೆಮ್ ವರ್ ಪ್ಲ್ಯಾಂಡ್, ಬಟ್ ಕೆಲವೆಲ್ಲ ಅನ್ಪ್ಲ್ಯಾಂಡ್. ಸೊ ಕಾರ್ ತೊಗೊಂಡಾಗಿಂದ ಈಗ 1900 ಕಿಲೋಮೀಟ್ರ್ ಆಗಿದೆ ಒಂದು ತಿಂಗಳಲ್ಲಿ. ಸೊ ವಿಪರೀತ ಅಡ್ಡಾಟ ಆಗಿದೆ. ಒಂದು ತಿಂಗಳಲ್ಲಿ 1500 ಅಂತಂದ್ರೂ ಕೂಡ 1 ವರ್ಷ ಬರುತ್ತೆ ನಮಗೆ. ಈಸಿಲಿ ಎಷ್ಟಾಗ್ಬೋದು ನೀವೇ ಕ್ಯಾಲ್ಕುಲೇಟ್ ಮಾಡಿ. ಅಯ್ಯಪ್ಪ, ಬಟ್ ಅಷ್ಟು ಹೋಗೋತಿಲ್ಲ ಗೊತ್ತಿಲ್ಲ. ಇದು ಪ್ರತಿ ತಿಂಗಳು ಆಗೋದೋ ಇಲ್ಲ ಗೊತ್ತಿಲ್ಲ. ಬಟ್ ತಗೊಂಡಿದ್ದು ಹೊಸ ತಿಂಗಳಲ್ಲಂತೂ ಕೂಡ ಸಖತ್ ಟ್ರಾವೆಲ್ ಆಗ್ತಾನೆ ಇದೆ. ಸೊ ಹುಬ್ಳಿಲಿ ಹೋಗ್ತೀವಿ, ಫಂಕ್ಷನ್ಸ್ ಇದೆ, ಮತ್ತು ಮುಗಿಸ್ಕೊಂಡು ಶುಕ್ರವಾರ ಬರ್ತೀವಿ. ಸೊ ಬನ್ನಿ ನೀವು ಕೂಡ ಹುಬ್ಳಿಗೆ ನಮ್ಮ ಜೊತೆ ನಮ್ಮ ಈ ವ್ಲಾಗಲ್ಲಿ. ಓಕೆ, ನಾನು ಡ್ರೈವಿಂಗ್ ಮಾಡಬೇಕಾಗಿರೋ ಕಾರಣ ಸದ್ಯಕ್ಕೆ ಬ್ರೇಕ್ ತೊಗೊಳ್ತಾ ಇದ್ದೀನಿ ವ್ಲಾಗಿಂದ. ಎಲ್ರಿಗೂ ಸದ್ಯದ ಮಟ್ಟಿಗೆ ಮುಂದೆ ಸಿಗೋವರೆಗೂ ಶಾರ್ಟ್ ಬ್ರೇಕ್. ಹಾವೇರಿ ಟೋಲ್ ಹತ್ರ ಇದ್ದೀವಿ. ಗಾಡಿ ರಿವರ್ಸ್ ತೆಗಿಬೇಕು, ತೆಗಿತಾ ಇದ್ದೀವಿ. ನೋಡಿ, 360 ಡಿಗ್ರಿ ಕ್ಯಾಮ್ರಾ ಇದೆ. ಎಷ್ಟು ಹೆಲ್ಪ್ಫುಲ್ ಅಂದರೆ ಹಿಂದೆ ತಿರುಗಿ ನೋಡಬೇಕು ಅನ್ನೋ ಗೋಜಲು ಹಿಂಸೆ ಇಲ್ಲ. ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಬಟ್ ತಿರುಗಿ ನೋಡೋದು ಒಳ್ಳೆಯದು, ಬಿಕಾಸ್ ಎಲ್ಲಿ ನಿಲ್ಲಿಸ್ತಿದ್ದೀವಿ ಅಂತ ಗೊತ್ತಾಗಬೇಕಲ್ಲ, ಹೌದ್ರಿಲ್ಲ? ಸೊ ಇಲ್ಲಿ ರೆಸ್ಟ್ ರೂಮಿಗೆ ಅಂತ ನಿಲ್ಲಿಸಿದ್ದೀವಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ಬಿಟ್ರೆ ನಮಗೆ ಆರಾಮಾಗಿ ನಿಲ್ಲಿಸ್ಬೋದು. ಓಕೆ, ಇವಾಗ ಟೈಮ್ ಟು ಗೋ ಟು ಎಲ್ಲ ಪಕ್ಕಿ ತೊಗೋತೀನಿ. ಸೊ 8 ಗಂಟೆ, 1 ತಾಸು ಆಯಿತು ನಾವು ಇವಾಗ ಬಿಟ್ಟು. 1 ತಾಸು ಆಯಿತು ಇವಾಗ ಬಿಟ್ಟು. ಟೋಲ್, ಹಾವೇರಿ ಟೋಲ್. 7 ಗಂಟೆ ಮನೆ ಬಿಟ್ವಿ, 8 ಗಂಟೆಗೆ ಇಲ್ಲಿ ಹಾವೇರಿ ಟೋಲಲ್ಲಿದ್ದೀವಿ. ನಾನು ಅರ್ಧ ಗಂಟೆ ತಿಂಡಿ ತಿನ್ಕೊಂಡು ಹೋಗೋದು. ಬೆಳಿಗ್ಗೆ ಸೂರ್ಯ ನೋಡಿ, ಸೂರ್ಯನ ಪಕ್ಕ ನಿಮ್ಗೆ ಇನ್ನೊಂದೇನೋ ಕಾಣಿಸ್ತಾ ಇದೆ ಅಲ್ವಾ? ಚೆನ್ನಾಗಿದೆ, ತಣ್ಣಗಿದೆ ಮಾತ್ರ ವಾತಾವರಣ. ಸೊ ಟೋಲ್ ಸಿಬ್ಬಂದಿಗಳಿರೋ ಜಾಗ ಅದು, ಅವ್ರು ಬಂದು ಕೆಲ್ಸಕ್ಕೆ ಹಾಜರಾಗ್ತಾರೆ. ಸೊ ಓಕೆ, ಮುಂದೆ ನಾನು ನಿಮಗೆ ಹೋಟೆಲ್ ಸಿಗ್ತೀನಿ ತಿಂಡಿ ತಿನ್ನಬೇಕಾದ್ರೆ. ಬಾಯ್. ನಾವು ಇವಾಗ ಮನೆಗೆ ಬಂದಿದ್ದೀವಿ ಹುಬ್ಳಿಲಿ. ನಮ್ಮ ಮದುವೆದು ಆಲ್ಬಮ್ ರೆಡಿ ಆಗಿದೆ. ಸೊ ಮದುವೆ ಆಲ್ಬಮ್ ನೋಡೋ ಟೈಮ್. ಒಳ್ಳೆ ನನ್ನ ಮಗ ಮನೆಗೆ ಬಂದಿದ್ದೀನಿ, ಬೇರೆ ಫೋಟೋ ಸಿಕ್ಕಿಲ್ಲ ಅವರಿಗೆ. ಮದುವೆ ಆಲ್ಬಮ್ ನೋಡೋ ಟೈಮ್ ಇವಾಗ. ಗೋಲ್ಡ್ ಪ್ಲೇಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗೋಲ್ಡ್ ಪ್ಲೇಟು. ಮತ್ತು ಈ ಕಡೆ ಫ್ರಂಟ್ ಇಬ್ಬರು ಫೋಟೋ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವೆರಿ ನೈಸ್. ನಿಮ್ಮ ಅಣ್ಣ ನೋಡ್ತಾನೆ, ಒಂದೊಂದು ಹಾಕಂದ್ರೆ ಬ್ಲಾಗ್ ನೋಡೋದು ಖುಷಿ ಪಡ್ಬೇಕು. ಚೇತು ಒಂದು ಕ್ಲೋಸಪ್ ಆಗ್ತಂದ್ರೆ ಅಂದು ಇಂದು ನಮ್ಮಣ್ಣ ವ್ಲಾಗಲ್ಲಿ ನೋಡ್ತಾನೆ, ಖುಷಿ ಪಡ್ತಾನೆ. ಅಕ್ಕ ತಂಗಿದ ಅರಿಶಿನ ಶಾಸ್ತ್ರ ಎಲ್ಲೋಮಯ. ನಾಚಿಕೆ ನೋಡು, ಅಫಿಷಿಯಲ್ ಮೊದಲನೇ ಸುಳ್ಳು. ಎಷ್ಟು ಚೆನ್ನಾಗಿ ನೋಡ್ತಾರೆ ನೋಡ್ರಿ ಎಲ್ಲರೂ. ವಧು ಬೇಕಾಗಿದ್ದಾರೆ. ನಮ್ದಾಯ್ತು, ನಮ್ಮ ಅಣ್ಣಂದು ಯಾವಾಗ ಗುರು, ಯಾವಾಗ?
ಫ್ಯಾಮಿಲಿ ಫೋಟೋ ಎಲ್ಲ ನಮ್ಮ ಕಡೆಯವರು ಫ್ಯಾಮಿಲಿ ಫೋಟೋ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮದುವೆಲಿ ತೆಗ್ಸಿರೋ ಅಂಥದ್ದು ಫ್ಯಾಮಿಲಿ ಫೋಟೋ. ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ ಅಂತ ಅನಿಸುತ್ತೆ. ಮಧ್ಯಕ್ಕೆ ನಾನು MR ಮಿಸ್ಟರ್, ಎಷ್ಟು ದೊಡ್ಡದಿದೆ, ಅರ್ಧ ಪೇಜ್ ಅದೇ. ಮತ್ತು ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಕೂಡ ನಮ್ಮ ಮದುವೆಗೆ ಬಂದಿದ್ದರು. ಆ ಫೋಟೋ ಖುಷಿ ನೋಡಿ, ಖುಷಿ. ಇಲ್ಲೊಂದು ಫೋಟೋ, ಅಲ್ಲೊಂದು ಫೋಟೋ, 2 ಫೋಟೋ ಪ್ರಹ್ಲಾದ್ ಜೋಶಿ ಅವ್ರದ್ದು ವಿತ್ ಫ್ಯಾಮಿಲಿ. ಮತ್ತು ಬೆಲ್ಲದವರು ಅರವಿಂದ್ ಬೆಲ್ಲದ್ ಅವರು ಧಾರವಾಡ ಹುಬ್ಬಳ್ಳಿ ಅವರು, ಸೊ ಅವರು ಕೂಡ ಬಂದಿದ್ದರು. ಮತ್ತು ಜಗದೀಶ್ ಶೆಟ್ಟರ್ ಅಲ್ಲೇ ಮಂತ್ರಿಗಳು, MLAಗಳು, ಕಾರ್ಪೊರೇಟ್ರು ಅವರು ಇವರು ಎಲ್ಲ ಬಂದಿದ್ದರು. ಈ ಎಲ್ಲ ಮಂತ್ರಿಗಳು ಬಂದಿದ್ದು ನೈಟ್ ಟೈಮಲ್ಲೇ. ಕುಚಿಕು ಕುಚಿಕು ಕುಚಿಕು. ಯಶ್ ಮಿಸ್ ಯು ಯಶ್. ಏನಿಲ್ಲ ಸುಮ್ಮನೆ ನೀನಾರ ಬೇರೆ ಅರ್ಥ ಮಾಡ್ಕೋತೀನಪ್ಪ ಯಶ್. ನಾಚಿಕೆ ನೋಡಿ, ಒಂದೊಂದು ಸೆಕೆಂಡ್ ಇಂಪಾರ್ಟೆಂಟ್ ಆಗತ್ತವ್ರು, ಅದಕ್ಕೋಸ್ಕರ ಇಡೀ ವಿಡಿಯೋನೇ ನೋಡ್ತಾರೆ. ಅದು ಹಾಕಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಝೂಮ್ ಹಾಕೊಂಡು. ನಮಸ್ಕಾರ ಕರುನಾಡು. ನಾವು ಇವಾಗ ಹುಬ್ಳಿಯಿಂದ ಬಂದಿದ್ದೀವಿ. ಹುಬ್ಳಿಯಿಂದ ಬಂದು ಏನೇನು ತೊಗೊಂಬಂದಿದ್ದೀವಿ ಅಂತಂದರೆ ಸೋ ಮಚ್. ಮಂಡಕ್ಕಿ ಇದೆ, ಅವಲಕ್ಕಿ ಇದೆ, ರವೆ ಉಂಡೆ ಮತ್ತು ಬೇಸನ್ ಉಂಡೆ ಇದೆ, ಇಲ್ಲೊಂದು ಕವರ್ ಇದೆ, ಇಲ್ಲಿ ಕರ್ಜಿಕಾಯಿ ಇದೆ, ಇದು ದೀಪಾವಳಿ ಸ್ವೀಟ್ಸ್ ಇದೆ, ಖಾರ ಇದೆ, ಇಲ್ಲಂತೂ ಬೇಜಾನ್ ಇದ್ದಾವೆ. ಇಲ್ಲೂ ಕೂಡ ಮಂಡಕ್ಕಿ ಇದೆ, ಮತ್ತು ಇಲ್ಲೂ ಕೂಡ ವಿಪರೀತ ಇದೆ. ಇವಾಗ ನಂದು ಆರ್ಡ್ರ್ ಬಂದಿದೆ, ಇವಾಗ ಹೋಗ್ತೀನಿ ಆರ್ಡ್ರ್ ತೊಗೊಳಕ್ಕೆ. ಓಕೆ, ಆರ್ಡ್ರ್ ಬಂದಿದೆ, ಬನ್ನಿ ನೋಡಿ. ಇವಾಗಿನ್ನೂ ನಾವು ಹುಬ್ಳಿಯಿಂದ ತೊಗೊಂಬಂದಿದ್ದೀವಿ. ನಮ್ಮ ಕಾರು ಬಿಸಿ ಇದೆ, ಆರಾಮಾಗಿ ಕೂತಿದೆ. ಸರ್ 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 ಥ್ಯಾಂಕ್ ಯು ಸರ್. ಸರ್ ಪ್ರೀಪೇಡ್ ಆಗಿದೆ? ಹಾಂ, ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಇನ್ನೊಂದಿದೇನಾ? ಒಂದು ಸೆಕೆಂಡ್ ಸರ್. ಎಲ್ಲ ಎಷ್ಟು ಕೊಟ್ರೆ ಹೆಂಗೆ ಸರ್ ಇಟ್ಕೊಳ್ಳೋದು ನಾವು? ಇನ್ನೊಂದು ಡೆಲಿವರಿ ಇದೆ ಸರ್, ನಾಳೆ ಏನೋ ಬರೋದು ಅನ್ಸುತ್ತೆ. ಓಕೆ ಸರ್, ಪೇ ಆಗಿದೆ ಇದನ್ನು. ಅದೂ ಪ್ರೀಪೇಡ್ ಸರ್, ಥ್ಯಾಂಕ್ ಯು. ಸೊ ಇದು ನಮ್ಮ ಕಾರಿಗೆ ಯಾವನ ಇವನು ಒಟ್ಟಿಗೆ ಕೊಡೋಕ್ಕಾಗಲ್ವ ನಿಮಗೆ? ಇಷ್ಟು ಬರೋದೆ. ಓಕೆ, ನಮ್ಮ ಡೆಲಿವರಿ ಏಜೆಂಟ್ ಸರ್ ಸ್ವಲ್ಪ ಸ್ಕ್ಯಾನ್ ಮಾಡಿಕೊಡಿ ಸರ್. ಇದು ಪ್ರೀಪೇಡ್ ಸರ್, ಎಲ್ಲ ಪ್ರೀಪೇಡ್ ಆಗಿದೆ? ಹಾಂ ಸರ್, ಪೇಮೆಂಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ತುಂಬ ರಿಚ್ ಸರ್ ನೀವು, ರಾಯಲ್ ಎನ್ಫೀಲ್ಡಲ್ಲಿ ಬಂದುಬಿಟ್ಟಿದ್ದೀರಾ ಮೆಟಿಯೋರ್ ತೊಗೊಂಡು. ಓಕೆ, ಥ್ಯಾಂಕ್ ಯು ಸರ್. ಸೊ ನಮ್ಮದು 1 ಅಲ್ಲ 2 ಅಲ್ಲ 3 ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಅಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಅಲ್ಲ, ಥರ್ಡ್ ಇಂಪಾರ್ಟೆಂಟು. ಸೊ ಅದಕ್ಕೆ ನಾವು 3 ಐಟಮ್ಸ್ ತರಿಸ್ಕೊಂಡಿದ್ದೀವಿ. ಬನ್ನಿ ನೀವೇನು ಅಂತ ಅನ್ಪ್ಯಾಕ್ ಮಾಡಿ ನೋಡ್ತೀನಿ. ನಮ್ಮ ಅಣ್ಣ ಇಲ್ಲೇ ಇದಂಗೆ ಕರಿತೀರೋ. ಅಭಿ ಸ್ವಲ್ಪ ಬಾಗುರು, ನಮ್ಮದು ಐಟಮ್ ಆರ್ಡ್ರ್ ಬಂದಿದೆ, ಸ್ವಲ್ಪ ಎಲ್ಲ ಅನ್ಪ್ಯಾಕ್ ಮಾಡಬೇಕು. ಹಾಂ, ವಿಡಿಯೋ ಮಾಡೋಣ, ತೆಗಿತೀನಿ ನೋಡೋಣ. ಥ್ಯಾಂಕ್ ಯು. ಇಲ್ಲೇ? ಹಾಂ, ಇಲ್ಲೇ ಮಾಡೋಣ, ರೋಡಲ್ಲೇ, ಮನೆ ಮುಂದಿದ್ದು. ಸೊ ಈ 3 ಐಟಮು ಕಾರಿಗಂತಲೇ ತರಿಸಿರೋದು. ಕಾರಿಗೆ ಏನೇನು ಬೇಕು ಅದು ಕೀ ಇದ್ರೆ ಕೂಡ ಒಂದು ಸೆಕೆಂಡ್. ರಾಯಲ್ ಎನ್ಫೀಲ್ಡಲ್ಲೇ ಓಪನ್ ಮಾಡು, ರಾಯಲ್ ಆಗಿ. ಸೊ 3 ಐಟಮ್ ತರಿಸಿದ್ದೀವಿ. ಅದೇನು ಅಂತ ಇವಾಗ ನಿಮಗೆ ತೋರಿಸೋ ಸಮಯ. ಮೊದಲನೇದು ಕ್ಲೀನಿಂಗ್ ಗನ್. ಕಾರಿಗೆ ತೊಳೆಯೋಕ್ಕೆ ಗನ್ ಬೇಕಲ್ಲ. ಅನ್ಬಾಕ್ಸಿಂಗ್ ಗನ್. ಇದು ಮ್ಯಾನ್ಯುವಲ್ಲು ಸದ್ಯಕ್ಕೆ. ಇದರಲ್ಲಿ ಒಂದು ಪೈಪ್ ಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ಯೂಸ್ ಮಾಡೋದು ಇದು ಸೋಪ್ ಎಲ್ಲ ಹಾಕ್ಬಿಟ್ಟು ಫೋಮ್ ಮಾಡೋದಿದು. ಚಾರ್ಜಿಂಗ್ ಕೇಬಲ್ಲು, 2 ಬ್ಯಾಟ್ರಿ ಇದೆ. ಇದೇ ಪ್ರೈಸಿಗೆ ನಾನು ಬೇರೆ ತೊಗೋಬೇಕಾಗಿತ್ತು ಅಂದರೆ 1 ಬ್ಯಾಟ್ರಿ ಸಿಗ್ತಿತ್ತು. ಇದಕ್ಕೆ 40 ವ್ಯಾಟಿಂದು 2 ಬ್ಯಾಟ್ರಿ ಸಿಗ್ತಾ ಇದ್ದಾವೆ. ಆ್ಯಂಡ್ ಫೈನಲಿ ಐ ಹ್ಯಾವ್ ದ ಗನ್ ಟು ಶೂಟ್ ಮಾಡೋಕ್ಕಲ್ಲ ಕಾರಿಗೆ. ಇದನ್ನು ಹಾಕ್ಬಿಟ್ಟು ಫಿಕ್ಸ್ ಮಾಡಿ ಆಮೇಲೆ ತೋರಿಸ್ತೀನಿ ಹೆಂಗೆ ವರ್ಕ್ ಮಾಡೋದೇನು ಅಂತ. ಸೊ ಇದು ಒಂದಾಯಿತು, ತೆಗೆದು ಸೈಡಿಗೆ ಇಡ್ತೀನಿ. ಇದಂತೂ ಅಲ್ಗಾಡ್ಸೋಕ್ಕಾಗ್ಬಲ್ದು. ಸೊ 2ನೇ ಐಟಮ್ ಅಯ್ಯಯ್ಯಪ್ಪ, ಇದು ಕಾರ್ ಶಾಂಪು. ಫೋಮ್ ಹಾಕ್ಬೇಕಲ್ಲ, ಫೋಮ್ ಬರಬೇಕಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡಿರೋ 2ನೇ ಐಟಮ್ಮು. ಇದು
ಎರಡನೇ ಐಟಮು ಹೇಳಿದ್ನಲ್ವಾ, ಜೀವನದಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಅಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಅಲ್ಲ, ಥರ್ಡ್ ಇಂಪಾರ್ಟೆಂಟ್. ಅದೇನೋ ತೋರಿಸ್ತೀನಿ ಬನ್ನಿ. ಆ ಥರ್ಡ್ ಇನ್ನೇನು ಅಲ್ಲ, ಇದೆ ನನ್ನ ತಮ್ಮನ ಕಾರ್ದು ಕವರ್. ಕಾರ್ ಕವರ್. ಸೊ ನಮ್ಮ ಕಾರ್ ಕವರು ಇಲ್ಲಿ ಗಲೀಜಾಗಬಾರ್ದು, ಮೇಲ್ಗಡೆಯಿಂದ ಎಲ್ಲೇ ಅವು ಇವು ಉದುರಬಾರ್ದು. ಸೊ ಥರ್ಡ್ ಗಟ್ಟಿಯಾಗಿರಲಿ ಕಾರಿಂದು ಅಂತ ಅಂದ್ಬಿಟ್ಟು ತರಿಸಿರೋ ಅಂಥದ್ದು ಪ್ರಾಡಕ್ಟ್ ಇದು. ಥರ್ಡ್ ಪ್ರಾಡಕ್ಟ್ ದಟ್ ಈಸ್ ಕಾರ್ ಕವರ್. ಸೊ ಅನ್ಬಾಕ್ಸಿಂಗ್ ಇವೆಂಟ್ ಆಗಿದೆ. ಸೊ ಧನ್ಯವಾದಗಳು. ಈ ಅನ್ಬಾಕ್ಸಿಂಗ್ ಇವೆಂಟ್ಗೆ ಬಂದಂಥ ಎಲ್ಲ ಅತಿಥಿ ವರ್ಗದವರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅಲ್ಲ ನಾ ಅದನ್ನು ತೆಗಿತಾ ಇದ್ದೆ. ಇಂಟು ಇರೋದ್ರಲ್ಲಿ ತುಂಬ ಕಾಸ್ಟ್ಲಿ ಇದೆ, 250 ರೂಪಾಯಿ. ಫೇಸಸ್ ಕೆನಡಾ 3-in-1 ಫೌಂಡೇಶನ್ನು. ಸೊ ನಿಮ್ಮೆಲ್ರಿಗೂ ನಮ್ಮ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಇಲ್ಲಿ ನೆರೆದಿದ್ದಕ್ಕಂಥ ಎಲ್ಲ ಅತಿಥಿ ವರ್ಗದವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಕ್ಯಾಮ್ರಾ ಮೆನ್ಯೂ ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ರಿ. ಕ್ಯಾಮ್ರಾ ಮೆನ್ಯೂಗೂ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ನಮ್ಮ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ಎಲ್ರಿಗೂ ಟಾಟಾ ಬಾಯ್ ಬಾಯ್. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಅಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಅಲ್ಲ, ಏನು ಇಂಪಾರ್ಟೆಂಟ್ ನಿಮಗೆ ಗೊತ್ತಿದೆ. ಬಾಯ್.